ಡಾಕ್ಟರ್ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮಹಿಳೆಯ ಜೀವನದಲ್ಲಿ ಗರ್ಭಾವಸ್ಥೆಯ ಸಮಯ ಆರೋಗ್ಯ ದೃಷ್ಟಿಯಿಂದ ಎಷ್ಟು ಮುಖ್ಯ ಹಾಗೂ ಸೂಕ್ಷ್ಮವಾಗಿರುತ್ತೋ ಅಂಥದ್ದೇ ಮತ್ತೊಂದು ಘಟ್ಟ ಋತುಬಂಧದ ಸಮಯ. ಮಹಿಳೆಯ ಮುಟ್ಟಿನ ಚಕ್ರಗಳು ಅಂತ್ಯವಾಗುವಂಥ ಸಮಯದಲ್ಲಿ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ನಿದ್ರೆಯ ಅಡಚಣೆಗಳು, ಮಾನಸಿಕ ಒತ್ತಡಗಳು ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಇನ್ನು ಮೆನೋಪಾಸ್ಗಿಂತ ಮುಂಚೆ ಪೆರಿಮೆನೋಪಾಸ್ ಎನ್ನುವುದು ಋತುಬಂಧಕ್ಕೆ ಕಾರಣವಾಗುವ ಪರಿವರ್ತನೆಯ ಹಂತವಾಗಿದ್ದು, ಅಲ್ಲಿಯೂ ಹಾರ್ಮೋನ್ ಮಟ್ಟಗಳು ಏರಿಳಿತ ಆಗುವಂಥ ಸಾಧ್ಯತೆ ಇರುತ್ತೆ. ಆಗಾಗ ದೈಹಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳನ್ನು ತರುತ್ತೆ. ಹಾಗಾದ್ರೆ ಈ ಋತುಬಂಧ ಆಗುವ ವರ್ಷಗಳಲ್ಲಿ ಯಾವ ರೀತಿಯಾಗಿ ಕಾಳಜಿ ವಹಿಸಬೇಕು, ಇದಕ್ಕೆ ಪರಿಹಾರ ಏನು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಅಪೋಲೋ ಕ್ರೆಡಲ್ ಅಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಜಯನಗರ ಬೆಂಗಳೂರಿನ ವೈದ್ಯರಾಗಿರುವಂತಹ ಡಾಕ್ಟರ್ ಮೀನಾಕ್ಷಿ ಆರ್ ಕಾಮತ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ ಡಾಕ್ಟರ್. ಸಾಮಾನ್ಯವಾಗಿ ಒಂದು ಹೆಣ್ಣಿನ ಜೀವನದಲ್ಲಿ ಬಯೋಲಾಜಿಕಲಿ ನಾವು ನೋಡೋದಾದ್ರೆ ಒಂದು ಮುಖ್ಯವಾದ ಘಟ್ಟ ಅಂದ್ರೆ ಪ್ಯೂಬರ್ಟಿ ರೀಚ್ ಆಗೋದು, ಅದಾದ್ಮೇಲೆ ಮತ್ತೆ ಪ್ರೆಗ್ನೆನ್ಸಿ ಸಮಯ ಆಗಿರಬಹುದು. ಅದೇ ರೀತಿ ಮೆನೋಪಾಸ್ ಟೈಮ್ ಕೂಡ ಅಷ್ಟೇ ಸೂಕ್ಷ್ಮವಾಗಿರುತ್ತೆ. ಆದರೆ ಸಾಕಷ್ಟು ಜನ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಅದರ ಬಗ್ಗೆ ಸರಿಯಾಗಿ ಮಾಹಿತಿ ಇರೋದಿಲ್ಲ. ಹಾಗಾಗಿ ಈ ಮೆನೋಪಾಸ್ ಅಥವಾ ಪೆರಿಮೆನೋಪಾಸ್ ಈ ಪೀರಿಯಡ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ. ನಮಸ್ಕಾರ. ಇವತ್ತು ನಾನು ಮೆನೋಪಾಸ್ ಮತ್ತು ಪೆರಿಮೆನೋಪಾಸ್ ಬಗ್ಗೆ ನಿಮಗೆಲ್ಲರಿಗೂ ಸ್ವಲ್ಪ ಮಾಹಿತಿ ಕೊಡಲು ಇದ್ದೇನೆ. ಮೆನೋಪಾಸ್ ಅಂದರೆ ಎಲ್ರಿಗೂ ಏನಂತ ಒಂದು ಇದು ಇರುತ್ತದೆ. ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಅದಕ್ಕೆ ಮಾಸಿಕ ಧರ್ಮ ಅಂತ ಹೇಳ್ತಾರೆ, ಅಥವಾ ಮುಟ್ಟು ಅಂತ ಹೇಳ್ತಾರೆ, ರಕ್ತಸ್ರಾವ ಆಗುತ್ತದೆ ತಿಂಗಳು. ಇದು ಪೂರ್ಣವಾಗಿ ಯಾವಾಗ ನಿಲ್ಲುತ್ತದೋ ಅದಕ್ಕೆ ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದು 45ರಿಂದ 55 ವರ್ಷದೊಳಗಡೆ ಆಗುತ್ತದೆ ಹೆಣ್ಮಕ್ಳಿಗೆ. ಆದರೆ ಇದು ನಿಂತಿದೆ ಅಂತ ತಿಳಿಯೋದು ಹೇಗೆ? 12 ತಿಂಗಳು ಸಂಪೂರ್ಣವಾಗಿ ಅದು ಮುಟ್ಟೆ ಬರದಿದ್ದಾಗ ಅದು ಮೆನೋಪಾಸ್ ಆಗಿದೆ ಅಂತ ಹೆಣ್ಮಕ್ಕಳು ತಿಳಿದುಕೊಳ್ಳಬೇಕು. ಹೀಗೆ ಪೆರಿಮೆನೋಪಾಸ್ ಅಂದರೆ ಏನು? 5ರಿಂದ 7 ತಿಂಗಳ ವರ್ಷದ ಮುಂಚೆ, ಮೆನೋಪಾಸ್ ಆಗುವ ವರ್ಷದ ಮುಂಚೆ ಅವರಿಗೆ ಪೆರಿಮೆನೋಪಾಸ್ ಶುರುವಾಗ್ತದೆ. ಈ ಟೈಮಿನಲ್ಲಿ ಇಂಪಾರ್ಟೆಂಟ್ ಹಾರ್ಮೋನ್ ಈಸ್ಟ್ರೋಜನ್ ಅಂತ ನಾವೇನು ಹೇಳ್ತೀವಿ ನಮ್ಮ ಹೆಣ್ಣುಮಕ್ಕಳ ಬಾಡಿಯಲ್ಲಿ, ಅದು ಕಮ್ಮಿ ಆದಾಗ ಪೆರಿಮೆನೋಪಾಸ್ ಅಂತ ಶುರುವಾಗ್ತದೆ. ಅಂದರೆ ಈ ಮೆನೋಪಾಸ್ ರೀಚ್ ಆಗೋಕ್ಕೂ ಎಷ್ಟು ದಿನ ಮುಂಚೆ ಬರುತ್ತೆ? ಅಂದ್ರೆ ಅದು ವೇರಿ ಆಗುವಂಥ ಚಾನ್ಸಸ್ ಇರುತ್ತಾ? ಎಷ್ಟು ವರ್ಷಗಳ ಕಾಲ ಬರುತ್ತೆ? ಮತ್ತೆ ಈ ಒಂದು ಪೆರಿಮೆನೋಪಾಸ್ ಟೈಮಲ್ಲಿ ಯಾವೆಲ್ಲ ರೀತಿ ಬದಲಾವಣೆಗಳಾಗುತ್ತೆ ದೈಹಿಕವಾಗಿ ಅಂತ? ಹೌದು, ಪೆರಿಮೆನೋಪಾಸ್ ಮತ್ತು ಮೆನೋಪಾಸ್ ಆದಾಗ ಖಂಡಿತವಾಗಿ ಶಾರೀರಿಕವಾಗಿ, ದೈಹಿಕವಾಗಿ ಹೆಣ್ಣು ಮಕ್ಕಳು ತುಂಬ ಬದಲಾವಣೆಗಳಾಗುತ್ತದೆ. ನೋಡಿದ ತಕ್ಷಣ ಗೊತ್ತಾಗ್ತದೆ ಇವರಲ್ಲಿ ತುಂಬ ಬದಲಾವಣೆಗಳಾಗಿದೆ ಅಂತ. ಫಸ್ಟ್ ನಮಗೆ ಆಗಬೇಕಾಗಿರೋದಂದರೆ ಅವರ ತೂಕ. ಅವರ ಇರ್ರೆಗ್ಯುಲರ್ ಈಟಿಂಗ್ ಹ್ಯಾಬಿಟ್ಸ್ನಿಂದ ಅವರ ತೂಕ ಹೆಚ್ಚಾಗಿರುತ್ತದೆ, ಅದು ತುಂಬ ಆಬ್ವಿಯಸ್ ಆಗಿರುತ್ತೆ. ಎರಡನೆಯದು ಸ್ಕಿನ್ ಚೇಂಜಸ್ ತುಂಬ ಆಗುತ್ತೆ. ಸ್ಕಿನ್ ಅಂದರೆ ಅವರ ಚರ್ಮ ತುಂಬ, ನಮ್ಮ ಚರ್ಮದಲ್ಲಿ ಎಲಾಸ್ಟಿಸಿಟಿ ಜಾಸ್ತಿ ಇರುತ್ತದೆ. ಆ ಎಲಾಸ್ಟಿಸಿಟಿ ಯಾವಾಗ ಕಮ್ಮಿ ಆಗುತ್ತದೋ ಆವಾಗ ಅವ್ರ ಚರ್ಮ ತುಂಬ ತೆಳ್ಳಗಾಗುತ್ತದೆ ಮತ್ತು ತುಂಬ ನೋವಾಗೋ ಥರ ಇರುತ್ತದೆ. ಇನ್ನೊಂದು ರಿಂಕಲ್ಸ್, ಸೋಂಕುಗಳು ಜಾಸ್ತಿ ಶುರುವಾಗುತ್ತದೆ. ಗ್ರೋತ್ ಆಫ್ ಹೇರ್, ಕೂದಲು ತುಂಬ ಬೆಳವಣಿಗೆ ಆಗುತ್ತದೆ. ಯೂಶ್ವಲಿ ಮುಖದ ಮೇಲೆ ಫೇಶಿಯಲ್ ಹೇರ್ ಅಂತ ನಾವೇನು ಹೇಳ್ತೀವಿ ಅದು ಜಾಸ್ತಿ ಆಗುತ್ತದೆ. ಎರಡನೆಯದಾಗಿ ವಾಯ್ಸ್ ಚೇಂಜಸ್ ತುಂಬ ಜಾಸ್ತಿ ಆಗುತ್ತೆ. ಯಾಕೆ ವಾಯ್ಸ್ ಚೇಂಜಸ್ ಆಗುತ್ತೆ? ಅವರಲ್ಲಿ ಆಂಡ್ರೋಜನ್ ಅಂತ ಒಂದು ಹಾರ್ಮೋನ್ ತುಂಬ ಜಾಸ್ತಿ ಆಗೋದ್ರಿಂದ ವಾಯ್ಸ್ ಚೇಂಜಸ್ ಆಗುತ್ತೆ. ಕೊಬ್ಬು ಡೆಪಾಸಿಟ್, ಫ್ಯಾಟ್ ಡೆಪಾಸಿಟ್ಸ್ ಅಂತ ನಾವು ಹೇಳ್ತೀವಿ. ಅಬ್ನಾರ್ಮಲ್ ಆಗಿ ಇಷ್ಟು ದಿವಸ ಅವ್ರಿಗೆ ಅದೆಲ್ಲ ಆಗಿರೋದಿಲ್ಲ, ಆದರೆ ಇವಾಗ ಕೆಲವೊಂದು ಅಬ್ನಾರ್ಮಲ್ ಪ್ಲೇಸಸಲ್ಲಿ, ಹೊಟ್ಟೆಯಲ್ಲಿ, ಸೊಂಟದಲ್ಲಿ, ಬಟಕ್ಸಲ್ಲಿ, ಆಮೇಲೆ ಎದೆ ಮೇಲೆ ಸ್ವಲ್ಪ ಫ್ಯಾಟ್ ಡೆಪಾಸಿಟ್ಸ್ ತುಂಬ ಜಾಸ್ತಿ ಆಗೋದು ಶುರು ಆಗ್ತದೆ. ಆಮೇಲೆ ಅವ್ರು ನೋಡೋದಕ್ಕೇ ತುಂಬ ಚೇಂಜ್ ಆಗಿರೋ ಹಾಗೆ ಕಾಣಿಸ್ತಾರೆ. ಓಕೆ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಈಗ ಮೆನೋಪಾಸ್ಗೂ ಅದರದೇ ಆದಂಥ ಒಂದು ಏಜ್ ಇರುತ್ತೆ. ಈಗ ಪ್ಯೂಬರ್ಟಿ ಹಿಟ್ಟಾಗೋದು ಈಗಿನ ದಿನಗಳಲ್ಲಿ ಬೇಗ ಆಗ್ತಾ ಇದೆ. ಹಾಗೆ ಮೆನೋಪಾಸಲ್ಲೂ ಕೂಡ ಡಿಫ್ರೆನ್ಸ್ ಆಗಿದೆಯಾ, ಅಥವಾ ಯಾವ ಏಜಲ್ಲಿ ಕರೆಕ್ಟಾಗಿ ಮೆನೋಪಾಸ್ ಆದರೆ ಅದನ್ನು ಹೆಲ್ದಿ ಅಂತ ಕನ್ಸಿಡರ್ ಮಾಡಿ? ಹೌದು, ಈಗಿನ ಇದರಲ್ಲಿ ನಾವು ನನ್ನ ಪ್ರಾಕ್ಟೀಸ್ನಲ್ಲಿ ಸಹ
ಕೆಲವೊಂದು ಹೆಣ್ಮಕ್ಳಿಗೆ 35 ವರ್ಷದಲ್ಲಿ ಸಲ ಯೂಶ್ವಲಿ 45 ಮೇಲಾದರೆ 45 ಮೇಲಾದರೆ ಅದು ನ್ಯಾಚುರಲ್ ಮೆನೋಪಾಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಕೆಲವೊಮ್ಮೆ ಅವ್ರಿಗೆ 35 ವರ್ಷದಲ್ಲಿ ಸಹ ಇವಾಗ ಮೆನೋಪಾಸ್ ಆಗುತ್ತೆ. ಕೆಲವೊಬ್ಬರಿಗೆ 55 ಆದರೂ ಸಹ ಅವ್ರಿಗೆ ಮೆನೋಪಾಸ್ ಆಗಿರೋದಿಲ್ಲ. ಆಮೇಲೆ ಪೆರಿ ಮೆನೋಪಾಸ್ ಬರೀ 5ರಿಂದ 7 ವರ್ಷ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಕ್ಯಾನ್ ಈವನ್ ಒಂದು 10 ವರ್ಷ ಕೂಡ ಪೆರಿ ಮೆನೋಪಾಸ್ ಇರುವ ಚಾನ್ಸಸ್ ತುಂಬ ಇರುತ್ತೆ. ಈಗಿನ ಕಾಲದಲ್ಲಿ ಇದೆಲ್ಲ ತುಂಬ ಜಾಸ್ತಿ ಹೆಚ್ಚಾಗಿದೆ, ನಮ್ಮ ಪ್ರಾಕ್ಟೀಸ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ಇನ್ನು ಪೆರಿಮೆನೋಪಾಸ್ ಟೈಮಲ್ಲಿ ಯಾವ ರೀತಿಯಾದ ಲಕ್ಷಣಗಳು ತೋರಿಸುತ್ತೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಸೊ ಅದಕ್ಕೆ ಏನಾದರೂ ಪರಿಹಾರ ಇದೆಯಾ? ಅನ್ಲೈಕ್ ಈಗ ನಾವು ನೋಡ್ತೀವಿ ಋತುಚಕ್ರಗಳ ಸಮಯದಲ್ಲಿ ಒಂದದು ನ್ಯಾಚುರಲ್ ಪೇನ್ ಇದ್ದೇ ಇರುತ್ತೆ. ಈವನ್ ದೋ ಇಟ್ಸ್ ನ್ಯಾಚುರಲ್, ಆ ಸ್ಟ್ರೆಸ್ ಎಲ್ಲ ರಿಲೀಫ್ ಆಗೋದಕ್ಕೆ ಏನೆಲ್ಲ ಪರಿಹಾರಗಳಿದೆ ಅಂತ. ಓಕೆ, ಈ ಮೆನೋಪಾಸ್ ಮೊದಲೇದ ಹಾಗೆ ಹೇಳಬೇಕಂತಂದರೆ, ನಾನು ಮೆನೋಪಾಸ್ ಟೈಮಲ್ಲಿ ಅವರಿಗೆ ಅನುಭವಗಳು ಜಾಸ್ತಿ ಇರ್ತದೆ. ಅದ್ರ ಬಗ್ಗೆ ನಾನು ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅನುಭವಗಳು ಮತ್ತು ಲಕ್ಷಣಗಳು ಜಾಸ್ತಿ. ನೀವೆಲ್ಲರೂ ಕೇಳಿರ್ಬೋದು, ಹಾಟ್ ಫ್ಲಶಸ್ ಅನ್ನೋದೇ ಮೊದಲನಾಗಿ ಈ ಹೆಣ್ಣು ಮಕ್ಕಳಿಗೆ ಬರುವಂಥ ಒಂದು ಮುಖ್ಯವಾದ ಲಕ್ಷಣ. ಹಾಟ್ ಫ್ಲಶಸ್ ಅಂದ್ರೇನು? ಹೆಣ್ಣು ಮಕ್ಕಳಿಗೆ ಈ ವಯಸ್ಸಿನಲ್ಲಿ, ಈ ಪೆರಿಮೆನೋಪಾಸ್ ಮತ್ತು ಮೆನೋಪಾಸ್ ಟೈಮಲ್ಲಿ ಏಕಾಏಕಿ ಸಡನ್ನಾಗಿ ಟೆಂಪ್ರೇಚರ್ ತೀಕ್ಷ್ಣತೆ ಜಾಸ್ತಿಯಾಗಿ ಮತ್ತು ಇಡೀ ಬಾಡಿ ಬಿಸಿ ಆಗುವಂಥ ತುಂಬ ಅನುಭವವಾಗುತ್ತದೆ. ಇದು ತುಂಬ ಅನ್ಕಂಫರ್ಟಬಲ್ ಫೀಲಿಂಗು. ಮುಖದಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಎದೆ ಭಾಗದಲ್ಲಿ ಬಂದು ಕಾಲು ಕೈಗಳ ಗಂಟಿನಲ್ಲಿ ತುಂಬ ಬೆವರು ಬಂದು ಅವರಿಗೆ ಅನ್ಕಂಫರ್ಟಬಲ್ ಫೀಲಿಂಗ್ ಅಂತೂ ತುಂಬ. ಇದಕ್ಕೆ ನಾವು ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಬೆವರು ಬರುವುದು ತುಂಬ ಜಾಸ್ತಿ ಆಗುತ್ತದೆ. ಇದಕ್ಕೆ ನಾವು ನೈಟ್ ಸ್ವೆಟ್ಸ್ ಅಂತ ಕೂಡ ಹೇಳ್ತೀವಿ. ಪೇಷಂಟ್ ಫಸ್ಟ್ ಬಂದು ಇದ್ರ ಬಗ್ಗೆನೇ ಹೇಳೋದು. ಎರಡನೇದಾಗಿ ಪ್ಯಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ. ಎದೆ ಬಡಿತ ಈ ಟೈಮಿನಲ್ಲಿ ತುಂಬ ಜಾಸ್ತಿ ಆಗುತ್ತೆ. ಅದು ಸಡನ್ನಾಗಿ ನೀವು ಇಷ್ಟು ಸಾಮಾನ್ಯವಾಗಿ ಹೀಗೆ ನಾರ್ಮಲ್ ಆಗಿರುವಾಗ ನಿಮ್ಮ ಎದೆ ಬಡಿತ ಜಾಸ್ತಿ ಆದರೆ ಏನು ಅಂದ್ಕೊಳ್ತೀರಿ ನೀವು? ಅದು ತುಂಬ ಡಿಸ್ಟರ್ಬಿಂಗು. ಮೂರನೇದಾಗಿ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೀವಿ. ಈ ಹೆಣ್ಮಕ್ಳಿಗೆ ಮೂಡ್ ಸ್ವಿಂಗ್ಸ್, ಆಂಗ್ಸೈಟಿ, ಆತಂಕ ಜಾಸ್ತಿ. ಏನಾಗುತ್ತೋ ಏನೋ, ನಾನು ಮಾಡಬಲ್ಲೇನೋ ಏನೋ, ಇದು ಏನಾಗುತ್ತೋ ಏನೋ, ನೆಕ್ಸ್ಟ್ ಏನಾಗುತ್ತೋ ಏನೋ. ಡಿಪ್ರೆಷನ್, ತುಂಬ ಬೇಜಾರು ಆಗೋದು ಸಾಮಾನ್ಯ. ಸೊ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ. ಸ್ಲೀಪ್ ನಿದ್ರೆಯಲ್ಲಿ ಡಿಸ್ಟರ್ಬೆನ್ಸಸ್ಸು, ನಿದ್ರೆ ತುಂಬ ಕಮ್ಮಿ ಆಗುತ್ತೆ ಮತ್ತು ತುಂಬ ಏರುಪೇರುಗಳು ಕೂಡ ಇರುತ್ತೆ. ತಲೆನೋವು ಜಾಸ್ತಿ, ಇರಿಟೇಷನ್ ಜಾಸ್ತಿ ಆಗುತ್ತದೆ. ಇದಷ್ಟೇ ಅಲ್ಲದೆ ಅವ್ರಿಗೆ ದಿನ ಅವರ ಡೈಲಿ ಇದರಲ್ಲಿ ರುಟೀನ್ನಲ್ಲಿ ತುಂಬ ಚೇಂಜಸ್ ಆಗಿ ಅವ್ರಿಗೆ ಒಂದು ಶಕ್ತಿಯೇ ಕುಗ್ಗಿದಂಥ ಅನ್ನೋ ಒಂದು ಫೀಲಿಂಗ್ ತುಂಬ ಜಾಸ್ತಿ ಇರುತ್ತೆ. ಇದಲ್ಲದೆ ಮುಖ್ಯವಾಗಿ ಲೈಂಗಿಕ ಜೀವನದಲ್ಲಿ ತುಂಬ ಅವರಿಗೆ ಆಸಕ್ತಿ ಇಲ್ಲದ ಹಾಗೆ ಆಗುತ್ತದೆ. ಇಂಥದ್ದೆಲ್ಲ ಅನುಭವಗಳು ಅವ್ರಿಗಾಗುತ್ತೆ. ಡಾಕ್ಟರ್, ಸಾಮಾನ್ಯವಾಗಿ 50ರಿಂದ 55 ವರ್ಷ ಈ ಪೀರಿಯಡಲ್ಲಿ ಈ ರೀತಿ ಲಕ್ಷಣಗಳು ಕಾಣಿಸಿಯೇ ಇರುತ್ತೆ. ಸೊ ಇದರಿಂದ ಸ್ಲೀಪ್ ಡಿಸ್ಟರ್ಬ್ ಆಗೋದಾಗಿರಬಹುದು, ಈ ರೀತಿ ಆರೋಗ್ಯದಲ್ಲಿ ಆಗುವಂಥ ಬದಲಾವಣೆಗಳು ಈ ಟೈಮಲ್ಲಿ ಇನ್ನಷ್ಟು ಆರೋಗ್ಯ ಸಮಸ್ಯೆಗಳನ್ನು ತರುತ್ತಾ? ಫಾರ್ ಎಕ್ಸಾಂಪಲ್, ಈ ರೀತಿ ಲಕ್ಷಣಗಳು ಕಾಣಿಸ್ಕೊಂಡಾಗ ಸಾಮಾನ್ಯವಾಗಿ ಚೆಕ್ ಮಾಡಿಸ್ತಾರೆ, ಶುಗರ್ BP ಎಲ್ಲ ನಾರ್ಮಲ್ ಆಗಿರುತ್ತೆ, ಬಟ್ ಆದರೂ ಈ ಸಮಸ್ಯೆಗಳಿರುತ್ತೆ. ಸೊ ಈ ಪೀರಿಯಡಲ್ಲಿ ಹೆಚ್ಚಿನ ಆರೋಗ್ಯ ಸಮಸ್ಯೆ ಬರುವಂಥ ಸಾಧ್ಯತೆ ಇರುತ್ತಾ? ಹೌದು, ಹೆಚ್ಚಿನ ಆರೋಗ್ಯ ಸಮಸ್ಯೆಗಳು ಅದೇ ಮುಖ್ಯವಾದದ್ದು. ಲಕ್ಷಣಗಳು ಇರುತ್ತದೆ, ಆಮೇಲೆ ಅವ್ರಿಗೆ ಅನುಭವಗಳು ಆಗಿರುತ್ತದೆ. ಬಟ್ ನಿಜವಾಗ್ಲೂ ಈ ಈಸ್ಟ್ರೋಜನ್ ಹಾರ್ಮೋನ್ ಮತ್ತು ಪ್ರೊಜೆಸ್ಟ್ರಾನ್ ಕಮ್ಮಿ ಆಗಿರೋದ್ರಿಂದ ಅವರ ಆರೋಗ್ಯದಲ್ಲಿ ತುಂಬ ಬದಲಾವಣೆಗಳಾಗುತ್ತದೆ. ಮುಖ್ಯವಾಗಿ ಹೇಳಬೇಕಂದ್ರೆ ಅವ್ರಿಗೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ. ಕೊಲೆಸ್ಟ್ರಾಲ್ ಹೆಚ್ಚಾದಾಗ ನಮಗೆಲ್ರಿಗೂ ಗೊತ್ತಾದಾಗ ಹಾರ್ಟ್ ಡಿಸೀಸಸ್ಸು ಮತ್ತು ಸ್ಟ್ರೋಕ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ ನೆಕ್ಸ್ಟು ಅವರಿಗೆ ಮೂಡ್ ಸ್ವಿಂಗ್ಸ್ ತುಂಬ ಜಾಸ್ತಿ ಆಗುತ್ತೆ. ಇನ್ನೊಂದಲ್ಲದೆ ಡೈಜೆಷನ್ ಪ್ರಾಬ್ಲಮ್ಸ್. ಡೈಜೆಷನ್ ಅಂದರೆ ಜೀರ್ಣಶಕ್ತಿ ತುಂಬ ಆಗುತ್ತೆ. ನೀವು ನೋಡಿರ್ಬೋದು, ಈ ವಯಸ್ಸಿನ ಹೆಣ್ಮಕ್ಳು ಸಾಮಾನ್ಯವಾಗಿ ನನಗೆ ಗ್ಯಾಸ್ಟ್ರೈಟಿಸ್ ಆಗ್ತಿದೆ, ತುಂಬ ಬ್ಲೋಟಿಂಗ್ ಆಗ್ತಿದೆ, ಕಾನ್ಸ್ಟಿಪೇಷನ್ನು, ಲೂಸ್ ಮೋಷನ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಭಾಳ ಮುಖ್ಯವಾದ ಇದು ಏನು ಪ್ರಾಬ್ಲಮ್ ನಮ್ಮ ಹೆಣ್ಮಕ್ಳಲ್ಲಿ ನಮಗೆ 55 ಆದ ಮೇಲಂದರೆ ಬೋನ್ ಲಾಸ್ ಆಗುತ್ತೆ. ಕ್ಯಾಲ್ಶಿಯಮ್ನಲ್ಲಿರೋ ಬೋನ್ ಲಾಸ್ ಆಗೋದ್ರಿಂದ ಆಸ್ಟಿಯೋಪೊರೋಸಿಸ್ ಅಂತ ನಮ್ಗೆ ಶುರು ಆಗಿ ಫ್ರ್ಯಾಕ್ಚರ್ಸ್ ತುಂಬ ಹೈ ರೇಟ್, ಫ್ರ್ಯಾಕ್ಚರ್ಸ್ ತುಂಬ ಜಾಸ್ತಿ ಆಗುತ್ತೆ. ನೋಡಿರ್ಬೋದು, ಮನೆಯಲ್ಲಿ ಸುಮ್ಮನೆ ಬಾತ್ರೂಮಲ್ಲಿ ಬಿದ್ದರೂ ಫ್ರ್ಯಾಕ್ಚರ್ ಆಯಿತು, ಮುಟ್ಟಿದ್ರು, ಕೆಳಗೆ ಕೂತರು ಫ್ರ್ಯಾಕ್ಚರ್ ಆಯಿತು. ಇದನ್ನು ನಾವು ಸಾಮಾನ್ಯವಾಗಿ ನೋಡಿದ್ದೀವಿ. ಆಮೇಲೆ ಇನ್ನೂ ಒಂದು ಭಾಳ ಮುಖ್ಯವಾದ ಪ್ರಾಬ್ಲಮ್ ಅಂದರೆ ಮೂತ್ರಕೋಶದ ಪ್ರಾಬ್ಲಮ್, ಯೂರಿನರಿ ಟ್ರ್ಯಾಕ್ಟ್ ಪ್ರಾಬ್ಲಮ್ಸ್. ತುಂಬ ಅರ್ಜೆನ್ಸಿ. ನೀವು ನೋಡಿರ್ಬೋದು, ನಿಮ್ಮ ಅಮ್ಮಗಳು ಆಮೇಲೆ ಅಜ್ಜಿಯರು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಇರಲ್ಲ ಯೂರಿನರಿ ಟ್ರ್ಯಾಕ್ಟ್ ಇದರಲ್ಲಿ. ಮತ್ತೆ ಹೋಗಬೇಕು ವಾಶ್ರೂಮ್ಗೆ ಅನ್ನೋದೊಂದು ಫೀಲಿಂಗು ಮತ್ತು ಕಂಟ್ರೋಲ್ ಇರೋಲ್ಲ.
ಎಲ್ಲಿ ಬೇಕಾದರೆ ಅವ್ರಿಗೆ ಸಡನ್ನಾಗಿ ಯೂರಿನ್ ಪಾಸ್ ಆಗಿಬಿಡ್ಬೋದು, ತುಂಬ ಎಂಬ್ಯಾರಸಿಂಗ್ ಸಿಚುವೇಶನ್ಸ್ ಇರುತ್ತೆ, ಹಾಗಾಗಿ ಅವ್ರು ಹೊರಗಡೆ ಕೂಡ ಹೋಗೋದು ಬಿಟ್ಟಿರ್ತಾರೆ. ಆಮೇಲೆ ಇನ್ನೊಂದು ಮುಖ್ಯವಾದ ಇದು ಏನಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ತುಂಬ ಕಾಮನ್ ಈ ಏಜಲ್ಲಿ. ಸೊ ಅದನ್ನು ನಾವು ಯಾವಾಗಲೂ ಇದರಲ್ಲಿ ಇಟ್ಕೋಬೇಕು, ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರನ್ನ ನೋಡಬೇಕು. ವೆಜೈನಲ್ ಡ್ರೈನೆಸ್ ಮತ್ತು ಇಚಿಂಗ್ ಅನ್ನೋ ಪ್ರಾಬ್ಲಮ್ಸ್ ತುಂಬ, ಇಟ್ ಸೌಂಡ್ಸ್ ಲೈಕ್ ಅ ವೆರಿ ತುಂಬ ಕಮ್ಮಿ, ಅದೇನು ದೊಡ್ಡ ಪ್ರಾಬ್ಲಮ್ ಅನಿಸುತ್ತೆ, ಬಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಫಾರ್ ವುಮನ್ ವೆರ್ ದೇರ್ ಲಾಟ್ ಆಫ್ ಥಿಂಗ್ಸ್. ಆವಾಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕು. ಆಮೇಲೆ ಮೊದಲೇ ಹೇಳಿದಂಗೆ ಲೈಂಗಿಕ ಜೀವನದಲ್ಲಿ ಅವ್ರಿಗೆ ಆಸಕ್ತಿ ತುಂಬ, ಇದರೆಲ್ಲ ಪ್ರಾಬ್ಲಮ್ಗಳಿಂದ ತುಂಬ ಎಂಬ್ಯಾರಸಿಂಗ್ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರಿಗೆ ಲೈಂಗಿಕ ಜೀವನದಲ್ಲಿ ತುಂಬ ಆಸಕ್ತಿ ಕಮ್ಮಿ ಆಗ್ತದೆ. ಡಾಕ್ಟರ್, ಈಗ ಅಂದರೆ ಯೂಟ್ರಸ್ ಪ್ರಾಬ್ಲಮ್ ಬಗ್ಗೆ ನೀವು ಹೇಳಿದ್ರಿ, ಅದಾಗೋದು ತುಂಬ ಜನಕ್ಕೆ, ಅಂದರೆ ಅದು ಕನ್ಫ್ಯೂಷನಲ್ಲಿ ಕ್ವೆಶನ್ಸಲ್ಲಿ ಇರ್ತಾರೆ. ತುಂಬ ಜನಕ್ಕೆ ಯೂಟ್ರಸ್ ತೆಗಿಬೇಕು ಅಂತ ಸಾಕಷ್ಟು ಸಜೆಷನ್ಸ್ ಬರುತ್ತೆ. ಅದಕ್ಕೆ ಕಾರಣ ಅಂದರೆ ಡೆಲಿವರಿ ಆದಂಥ ಸಂದರ್ಭದಲ್ಲಿ ನಾರ್ಮಲ್ ಅಥವಾ ಸಿಸರಿನ್ ಆ ರೀತಿ ಆದಾಗ ಅದರಿಂದ ಈ ಪ್ರಾಬ್ಲಮ್ ಉದ್ಭವ ಆಗಿದೆ ಅಂತ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಇದು ಮೆನೋಪಾಸಿಂದಾನೇ ಆಗಿರೋದು ಹೆಚ್ಚಾಗಿ ಇರುತ್ತಾ ಅಂತ? ಇಲ್ಲ, ಈ ಯೂಟ್ರಸ್ ತೆಗಿಯೋ ಪ್ರಾಬ್ಲಮ್ಮು ತುಂಬ ಪ್ರಾಬ್ಲಮ್ಸ್ ಇರೋದ್ರಿಂದ ಅದು ಒಂದೇ ಪ್ರಾಬ್ಲಮಿಂದ ಮೆನೋಪಾಸ್ ಆದಾಗ ಅವ್ರಿಗೆ ಎಲ್ಲ ಆ ಮೆನೋಪಾಸ್ ಅಷ್ಟೇ ಇದಲ್ಲದೆ ಮತ್ತೆ ಅವ್ರಿಗೆ ಬ್ಲೀಡಿಂಗ್ ಪ್ರಾಬ್ಲಮ್ಸು, ಫೈಬ್ರಾಯ್ಡ್ಸು, ನಾವು ಅಡಿನೋಮೈಸಿಸ್ಸು, ಎಂಡೋಮೆಟ್ರಿಯೋಸಿಸ್ ಅಂತ ತುಂಬ ಪ್ರಾಬ್ಲಮ್ಸ್ ಆ್ಯಕ್ಚುಲಿ ನ್ಯಾಚುರಲ್ ಆಗಿ ನಿಂತು ಹೋಗಬೇಕು. ಆದರೆ ಅದು ನಿಲ್ಲದಿರುವಾಗ ಏನಂತ ನಾವು ಇನ್ವೆಸ್ಟಿಗೇಟ್ ಮಾಡಿದಾಗ ಆಮೇಲೆ ಎಷ್ಟೋ ಸಾರಿ ಯಾವಾಗ ನಿಲ್ಲಬೇಕು, ಒಂದು 50-55 ವರ್ಷದಲ್ಲಿ ನಿಲ್ಲಬೇಕು, ಅದು ನಿಂತಿಲ್ಲ, ತುಂಬ ಎಕ್ಸ್ಟೆಂಡ್ ಆಯ್ತು ಅಂದಾಗ ನಮಗೆ ಬೇರೆ ಕಾಯಿಲೆಗಳ ಯೋಚನೆ ಕೂಡ ಬಂದು ನೀವು ಡಾಕ್ಟರ್ ಹತ್ರ ನೋಡಿಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ನೀವು ಖಂಡಿತ ತೊಗೊಳ್ಬೇಕು. ಓಕೆ ಡಾಕ್ಟರ್, ಇನ್ನು ಈ ಮೆನೋಪಾಸ್ ಅಥವಾ ಪೆರಿಮೆನೋಪಾಸ್ ಪೀರಿಯಡ್ ಅಂತ ಕಂಡುಹಿಡಿಯೋದಕ್ಕೆ ಡಯಾಗ್ನೋಸಿಸ್ ವೇ ಏನಾದರೂ ಇದೆಯಾ, ಅಥವಾ ಜಸ್ಟ್ ಸಿಂಪ್ಟಮ್ಸ್ ಅಥವಾ ಏಜ್ ನೋಡಿ ಅದನ್ನು ಗುರುತಿಸಲಾಗುತ್ತೆ? ಓಕೆ, ಈಗ ಒಂದು ಪೇಷಂಟ್ ಬಂದರು, ಡಾಕ್ಟ್ರೇ ನನಗೆ ಇದೆಲ್ಲ ಸಿಂಪ್ಟಮ್ಸ್ ಇದೆ, ಏನಾಗ್ತಿದೆ ಅಂದಾಗ ನಾವು ಫಸ್ಟ್ ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟ್ ಅಂತ ಇರುತ್ತೆ. ನಾವು ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟ್ಸನ್ನು ಟೆಸ್ಟ್ ಮಾಡ್ತೀವಿ. ಹಾರ್ಮೋನ್ಸ್ ನಮ್ಮ ಬೇಸಿಕಲಿ FSH, LH, ಪ್ರೊಲ್ಯಾಕ್ಟಿನ್ ಅಂತೆಲ್ಲ ಹಾರ್ಮೋನ್ಸ್ ಇರುತ್ತೆ. ಅದು ತುಂಬ ಡೆಫಿನೆಟ್ ಆಗಿ ಇವ್ರಿಗೆ ಮೆನೋಪಾಸ್ ಆಗಿದೆ ಅಂತ ತೋರಿಸುತ್ತೆ. ಅದನ್ನು ನಾವು ಟೆಸ್ಟ್ಗಳು ಮಾಡ್ತೀವಿ. ಇನ್ನೊಂದು ಬೋನ್ ಮ್ಯಾರೋ ಡೆನ್ಸಿಟೀಸ್, ಇವಾಗ BMD ಟೆಸ್ಟ್ ಅಂತ ಎಷ್ಟೋ ಕಡೆ ಫ್ರೀಯಾಗಿ ಕೂಡ ಮಾಡ್ತಾರೆ ಹೆಣ್ಮಕ್ಳಿಗೆ, ಇದನ್ನು ಹೆಲ್ಪ್ ಆಗಲಿ. ಸೊ ಅವ್ರ ಮ್ಯಾರೋನಲ್ಲಿ ಎಷ್ಟು ಬೋನ್ ಇದೆ, ಎಷ್ಟು ಲಾಸ್ ಆಗಿದೆ, ಅವ್ರು ಇವಾಗ ಯಾವ ಸ್ಟೇಜಲ್ಲಿದ್ದಾರೆ, ಯಾವ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅನ್ನೋದನ್ನೆಲ್ಲ ನಾವು ಮುಂಚೆನೇ ಹೇಳ್ತೀವಿ. ಆಮೇಲೆ ಇದೆಲ್ಲ ಕೊಟ್ಟ ಮೇಲೆ, ಇದೆಲ್ಲ ಟ್ರೀಟ್ಮೆಂಟ್ ಮಾಡಿದ ಮೇಲೆ ಸಹ ಅವ್ರಿಗೆ ಎಷ್ಟೋ ಸತಿ ರಿಲೀಫ್ ಸಿಗಲ್ಲ. ಆವಾಗ ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಕೂಡ ನಾವು ಹಾಕೋದು ಇದೆ ಈ ಹೆಣ್ಮಕ್ಳಿಗೆ. ಸೊ ಸ್ಟೇಜ್ ಬೈ ಸ್ಟೇಜ್ ಟ್ರೀಟ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೋಡಿ, ಸ್ಕ್ಯಾನ್ ಮಾಡಿದಾಗ ಅವ್ರಿಗೆ ಗೊತ್ತೇ ಇಲ್ಲದೆ ಇರುವಂಥ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನೆಲ್ಲ ನಾವು ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಿದೆ. ಓಕೆ ಡಾಕ್ಟರ್, ಇದು ಮೆನೋಪಾಸ್ ಅಂತ ಗೊತ್ತಾದಾಗ ಅಂದರೆ ಆ ಕಷ್ಟಗಳನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡ್ಬೋದು? ಅಂದರೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಕಡಿಮೆ ಆಗುತ್ತಾ ಅದೆಲ್ಲ ಅಂತ? ಇಲ್ಲ, ಫಸ್ಟು ನೀವು ಡಾಕ್ಟ್ರ್ ಹತ್ರ ಅವಳೇ ಈ ಥರ ಎಲ್ಲ ತೊಂದರೆಗಳಾದಾಗ ಹೆಣ್ಮಕ್ಳು ಯೋಚನೆ ಮಾಡಬೇಕಾಗಿರೋದೇ ಫಸ್ಟ್ ಅಂದರೆ ಅವರ ಜೀವನ ಶೈಲಿಯ ಚೇಂಜಸ್. ಇದು ಫಸ್ಟು ನಾನು ಹೇಳೋದು ಎಲ್ಲ ಪೇಷಂಟ್ಗೂ, ನೀವು ದೇರ್ ಆರ್ 3 to 4 ಪಾಯಿಂಟ್ಸ್ ದಟ್ ನೀವು ಖಂಡಿತ ನೆನಪಿಟ್ಕೊಳ್ಬೇಕಾಗಿರೋದು. ಡೈಲಿ ಎಕ್ಸಸೈಸ್, ವ್ಯಾಯಾಮ ಅನ್ನೋದು ಎಲ್ಲ ಹೆಣ್ಮಕ್ಳಿಗೆ, ಈಗಂತಲ್ಲ, ಒಂದು ಚಿಕ್ಕ ವಯಸ್ಸಿನಿಂದ ಹಿಡಿದು ಮೆನೋಪಾಸ್ ವಯಸ್ಸುವರೆಗೂ ಒಂದು ವ್ಯಾಯಾಮ ಅನ್ನೋದು ಭಾಳ ಮುಖ್ಯ. ಅವರ ಏಜ್ಗಾಗುವಂಥದ್ದೇನು, ವಾಕಿಂಗ್ ಮಾಡ್ಬೋದು, ಯೋಗ ಮಾಡ್ಬೋದು, ಪ್ರಾಣಾಯಾಮ, ಮೆಡಿಟೇಷನು, ಇದೆಲ್ಲ ಖಂಡಿತ ಅವ್ರು ಅಂದ್ಕೊಳ್ಳೋದು ಅಯ್ಯೋ ಏನು 1 hour ಯೋಗ ಮಾಡಿದ್ರೆ ಹೆಲ್ಪ್ ಆಗುತ್ತಾ? ಇಲ್ಲ, ಖಂಡಿತ ಇದು ಹೆಲ್ಪ್ ಆಗುತ್ತೆ. ಒಂದು ವಾರ ಅಲ್ಲ ಅಂದರೆ 1 ತಿಂಗಳು ಅಥವಾ 6 ತಿಂಗಳಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಅವ್ರ ಈ ಸಿಂಪ್ಟಮ್ಸ್ ಇದೆಲ್ಲ, ಇದು ತುಂಬ ಚೇಂಜಸ್ ಆಗುತ್ತೆ. ಅದಷ್ಟೇ ಅಲ್ಲದೆ ಇನ್ನೊಂದು ಬ್ಯಾಲೆನ್ಸ್ಡ್ ಡಯಟ್ ತುಂಬ ಇಂಪಾರ್ಟೆಂಟು. ಕರೆಕ್ಟಾಗಿ ತರಕಾರಿಗಳು, ಹಣ್ಣು, ಹಾಲು, ಕಾಳುಗಳು ಇದೆಲ್ಲ ತೊಗೊಂಡ್ರೆ ಅವರಿಗೆ ಬೇಕಾಗಿರೋ ಐರನ್, ಕ್ಯಾಲ್ಶಿಯಂ, ವಿಟಮಿನ್ಸ್, ಮಿನರಲ್ಸ್ ಇವೆಲ್ಲ ಸಮತೋಲನವಾಗಿ ಸಿಗೋದ್ರಿಂದ ಎಷ್ಟೋ ಅವ್ರ ಹೆಲ್ತ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ನಾನು ಹೇಳೋದು, ಅವ್ರಿಗೆ ಒಳ್ಳೆಯ ಒಂದು ನಿದ್ದೆ ಇಂಪಾರ್ಟೆಂಟ್. 7 to 8 hours ನಿದ್ದೆ ಡೈಲಿ ಸಿಕ್ಕರೆ, ಅನ್ಡಿಸ್ಟರ್ಬ್ಡ್ ಸ್ಲೀಪ್ ಸಿಕ್ಕಾಗ ಅವ್ರ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಲಾಸ್ಟಿಗೆ ಹೇಳೋದು ನಾನು, ಮದ್ಯಪಾನ ಮತ್ತು ಧೂಮಪಾನದಿಂದ ದೂರ ಇರಬೇಕಾಗಿರೋದು ಭಾಳ ಮುಖ್ಯವಾದ ಇದು. ನೆಕ್ಸ್ಟ್ ಇದೆಲ್ಲ ದಾಟಿದ ಮೇಲೆ ಕೂಡ ಅವ್ರಿಗೆ ಎಷ್ಟೋ ಸತಿ ಇದೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ ಮೇಲೆ ಸಹ ನಮಗೆ ಏನೂ ಇಂಪ್ರೂವ್ಮೆಂಟ್ ಇಲ್ಲ ಡಾಕ್ಟರ್ ಅಂತ. ಡಾಕ್ಟರ್ ಹತ್ರ ಬಂದಾಗ ಡಾಕ್ಟರ್ ಫಸ್ಟ್ ನಾವು ಮಾಡೋದೇ ಕೌನ್ಸಿಲಿಂಗ್. ಅವ್ರು ಈ ಲೈಫ್ ಸ್ಟೈಲ್ ಚೇಂಜಸ್ಸು ಮತ್ತು ಇದೆಲ್ಲ ಹೇಳಿಬಿಟ್ಟು ಹೀಗೆ ಮಾಡಬೇಕು ಅಂತ ಅವ್ರನ್ನ ಮಾನಿಟರ್ ಮಾಡಿ, ಸಪ್ಲಿಮೆಂಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್.
ಸೊ ಐರನ್ ಸಪ್ಲಿಮೆಂಟ್ಸು, ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸು, ವಿಟಮಿನ್ D3, ವಿಟಮಿನ್ B12, ಅವ್ರಿಗೆ ಬೇಕಾಗಿರುವಂಥದ್ದು ಯಾವ ಥರ ಬ್ಯಾಲೆನ್ಸ್ ಡಯಟ್ ಅವ್ರು ಅಂದ್ಕೊಂಡಿರ್ತಾರೆ ಏನು ಸ್ವಲ್ಪ ಸ್ವಲ್ಪ ತಿನ್ಬೋದು, ಹೀಗೆ ತಿನ್ಬೋದು ಅಂತ. ಇಲ್ಲ, ಅವ್ರಿಗೆ ಏನೇನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ರೆಗ್ಯುಲರಾಗಿ ಹೇಗೆ ತಿನ್ನಬೇಕು, ರೆಗ್ಯುಲರಾಗಿ ಎಕ್ಸಸೈಸ್ ಹೆಂಗೆ ಮಾಡಬೇಕು, ಇದನ್ನೆಲ್ಲ ನಾವು ಅವ್ರಿಗೆ ತಿಳಿಸಿದಾಗ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಬಟ್ ಅಂದರೂ ಒಂದೊಂದು ಸತಿ ಅವರು ಒಂದು 5-6 ತಿಂಗಳಾದಮೇಲೆ ಸಹ ಇಲ್ಲ ಡಾಕ್ಟರ್ ನಾನು ಇದು ಮಾಡಿದ ಮೇಲೆ ಸಹ ನನಗೆ ಈ ಹಾಟ್ ಫ್ಲಶಸ್ಸು, ಈ ಎದೆ ಬಡಿತ, ಪ್ಯಾಲ್ಪಿಟೇಷನ್ಸು, ಮೂಡ್ ಸ್ವಿಂಗ್ಸು, ಸ್ಲೀಪ್ ಡಿಸ್ಟರ್ಬೆನ್ಸಸ್ ಕಮ್ಮಿ ಆಗಿಲ್ಲ ಅಂತ ಬರ್ತಾರೆ. ಆವಾಗ ನಮಗೆ ಗೊತ್ತಾಗುತ್ತೆ ದಿಸ್ ಲೇಡಿ ನೀಡ್ಸ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ. ಸೊ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿಯಲ್ಲಿ ತುಂಬ ಥರದ ರಿಪ್ಲೇಸ್ಮೆಂಟ್ಸ್ ಇದೆ ನಮಗೆ. ಆ್ಯಂಡ್ ಮೇನ್ಲಿ ಅವ್ರ ಕಂಪ್ಲೇಂಟ್ಸ್ ಬರೋದು ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕಮ್ಮಿನೇ ಆಗ್ತಾಯಿಲ್ಲ, ತುಂಬ ಎಂಬ್ಯಾರಸಿಂಗ್ ಆಗ್ತಾಯಿದೆ, ನನಗೆ ಸೋಷಿಯಲ್ ಲೈಫೇ ಇಲ್ಲ, ನಂಗೆ ಹೊರಗಡೆನೇ ಹೋಗ್ಲಿಕ್ಕಾಗಲ್ಲ ಅಂತೆಲ್ಲ ಹೇಳುವಾಗ ನಾವು ಈ ಹಾರ್ಮೋನಲ್ ರಿಪ್ಲೇಸ್ಮೆಂಟ್ ಥೆರಪಿ ಶುರು ಮಾಡ್ತೀವಿ, ವಿಚ್ ಇಸ್ ವೆರಿ ಎಫೆಕ್ಟಿವ್. ಆಮೇಲೆ ದೇ ಆರ್ ವೆರಿ ಹ್ಯಾಪಿ ಆ್ಯಂಡ್ ಕನ್ವಿನ್ಸ್. ಓಕೆ, ಅಂದರೆ ಯಾವ ಥರ ಮಾಡಲಾಗುತ್ತೆ ಡಾಕ್ಟರ್ ಅದು? ಅಂದರೆ ಯಾವ ಹಂತದಲ್ಲಿ ಮಾಡಲಾಗುತ್ತೆ ಮತ್ತು ಏನು ಪ್ರೊಸೀಜರ್ ಇರುತ್ತೆ ಅದಕ್ಕೆ ಅಂತ? ಅದೇನಿಲ್ಲ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂದರೆ ಯೂಶ್ವಲಿ ನಾವೇನು ಇಂಜೆಕ್ಟಬಲ್ಸ್ ಎಲ್ಲ ಕೊಡೋದಿಲ್ಲ, ಸೈಕ್ಲಿಕಲ್ ಆಗಿ ಟ್ಯಾಬ್ಲೆಟ್ಸು ಅವ್ರ ಏಜ್ಗೆ ಏನು ಬೇಕು. 40ಯಲ್ಲಿ ಬಂದಾಗ ಅವ್ರಿಗೆ ಸೈಕ್ಲಿಕಲ್ ಟ್ರೀಟ್ಮೆಂಟು, ಆಮೇಲೆ ಬರೀ 50-55 ಬಂದಾಗ ಸೊ ಈಚ್ ಸ್ಟೇಜಲ್ಲಿ ನಮ್ಗೆ ಮೆಡಿಕೇಷನ್ಸ್ ಬೇರೆ ಬೇರೆ ಆಗುತ್ತದೆ. ಅದನ್ನು ಕರೆಕ್ಟಾಗಿ ಕೊಟ್ಟರೆ ಅದು ತುಂಬ ಎಫೆಕ್ಟ್ ಇದೆ. ಆ್ಯಂಡ್ ನೌ ಡೇಸ್ ಅದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂಥ ತುಂಬ ಟ್ರೀಟ್ಮೆಂಟ್ಗಳಿದೆ, ಅದು ತುಂಬ ಹೆಲ್ಪ್ ಆಗುತ್ತೆ. ಡಾಕ್ಟರ್, ಇನ್ನು ತುಂಬ ಜನ ಇರೆಗ್ಯುಲರ್ ಮೆನ್ಸ್ಟ್ರುಯೇಷನ್ಗೂ ಕೂಡ ಟ್ಯಾಬ್ಲೆಟ್ಗಳನ್ನ ತಗೊಳ್ತಾ ಇರ್ತಾರೆ. ಅದು ಈ ಪೆರಿ ಮೆನೋಪೋಸ್ ಟೈಮಲ್ಲಿ ಏನಾಗುತ್ತೆ ಅವ್ರಿಗೆ, ಅಂದರೆ ಪೀರಿಯಡ್ಸ್ ಇರೆಗ್ಯುಲರ್ ಆಗಿಬಿಟ್ಟಿರುತ್ತೆ, 3 ತಿಂಗಳಿಗೋ 4 ತಿಂಗಳಿಗೋ 6 ತಿಂಗಳಿಗೋ. ಅಂಥ ಟೈಮಲ್ಲಿ ಪೀರಿಯಡ್ಸ್ ಬಂದಾಗ ಅವರು ಅನುಭವಿಸುವಂಥ ನೋವು ಸಿಕ್ಕಾಪಟ್ಟೆ ಇರುತ್ತೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಚಿಕಿತ್ಸೆಗಳಿರುತ್ತಾ, ಟ್ಯಾಬ್ಲೆಟ್ಗಳಿರುತ್ತಾ? ಹೌದು, ಕೆಲವೊಮ್ಮೆ ಅವ್ರಿಗೆ 3 ತಿಂಗಳಲ್ಲಿ 6 ತಿಂಗಳಲ್ಲಿ ಪೀರಿಯಡ್ಸ್ ಬರೋದಿಲ್ಲ. ಆಮೇಲೆ ಇದು ಯಾಕೆ ಬರೋದಿಲ್ಲ ಅನ್ನೋದು ಫಸ್ಟ್ ಡಾಕ್ಟರ್ ತಿಳ್ಕೊಬೇಕಾಗಿರುತ್ತೆ. ಎಷ್ಟೋ ಸತಿ ಬರೀ ಪೆರಿಮೆನೋಪಾಸಿಂದ ಅವ್ರಿಗೆ ಬರದೇ ಇರೋದಿಲ್ಲ, ಎಷ್ಟೋ ಸತಿ ಅವ್ರಿಗೆ ಫೈಬ್ರಾಯ್ಡ್ಸು, ಎಂಡೋಮೆಟ್ರಿಯೋಸಿಸು ಅಂತ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನು ನಾವು ಡಯಾಗ್ನೋಸ್ ಮಾಡಿ ಅವ್ರಿಗೆ ಅದ್ರ ಪ್ರಕಾರ, ಎಷ್ಟೋ ಸತಿ ಅವ್ರಿಗೆ ಸರ್ಜರಿ ಬೇಕಾಗುತ್ತೆ, ಆ ಟೈಮಲ್ಲಿ ರೇಡಿಯೇಷನ್ಸ್ ಬೇಕಾಗುತ್ತೆ, ಎಷ್ಟೋ ಏನೇನೋ ಕಂಪ್ಲೇಂಟ್ಸ್ ಇರುತ್ತೆ ಅವ್ರಿಗೆ. ಅದನ್ನೆಲ್ಲ ನಾವು ಡಯಾಗ್ನೋಸ್ ಮಾಡಿ DNCs ಮಾಡ್ತೀವಿ. ಪ್ಯಾಪ್ಸ್ಮಿಯರ್ ಅಂತ ನೀವು ಕೇಳಿರ್ಬೋದು, ಪ್ಯಾಪ್ಸ್ಮಿಯರ್ ಮಾಡ್ತೀವಿ, ಜನರಲ್ ಪ್ಯಾಪ್ಸ್ಮಿಯರ್ ಫಾರ್ ಆಲ್ ವುಮೆನ್ ಹೂ ಕಮ್ ಟು ದ OPD, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಮಾಡ್ತೀವಿ. ಅದನ್ನು ಮಾಡಿ ಆ ಡಯಾಗ್ನೋಸಿಸ್ ಪ್ರಕಾರ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಆಮೇಲೆ ಪೇನ್ ಕಿಲ್ಲರ್ಸ್ ಆರ್ ಡಿಫ್ರೆಂಟ್ ಕ್ಲಾಸಸ್ ಆಫ್ ಪೇನ್ ಕಿಲ್ಲರ್ಸ್. ಅವ್ರ ಪೇನ್ ಜಾಸ್ತಿ ಇದೆ ಅಂದರೆ ಇದು ಮಾಮೂಲಾಗಿ ಅವ್ರಿಗೆ ಸುಮ್ಮನೆ ಪೇನ್ ಬರ್ತಾ ಇರಲ್ಲ, ಅಲ್ಲೇನೋ ಒಂದು ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಪೇನ್ ಬರ್ತಾ ಇರುತ್ತೆ. ಸೊ ಅದನ್ನು ನಾವು ಡಯಾಗ್ನೋಸ್ ಮಾಡಿ ಏನಿದೆ ಅಂತ ನೋಡೋದು ಬಹಳ ಮುಖ್ಯ. ಓಕೆ ಡಾಕ್ಟರ್, ಬಹಳ ಮುಖ್ಯವಾದ ಒಂದು ಅಂಶ ಅಂತ ಅಂದರೆ ಒಬೆಸಿಟಿ ಅಥವಾ ತೂಕ ಹೆಚ್ಚಾಗೋದು. ಎಲ್ಲ ರೋಗಗಳಿಗೂ ಕೂಡ ಅದು ಒಂಥರ ಮಾರಕವಾಗಿ ಕಾಡುತ್ತೆ. ಸೊ ಈ ಒಬೆಸಿಟಿ ಅನ್ನೋದು ಮೆನೋಪಾಸಲ್ಲಿ ಇದಕ್ಕೂ ಸಂಬಂಧ ಏನು, ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂತ? ಹೌದು, ಈ ಮೆನೋಪಾಸಲ್ಲಿ ಒಬೆಸಿಟಿ ಇಸ್ ವೆರಿ ಕಾಮನ್. ಫ್ಯಾಟ್ ಡೆಪಾಸಿಟ್ಸ್ ಅಂತ ನಾನು ಹೇಗೆ ಹೇಳಿದೆ, ವೇಟ್ ಜಾಸ್ತಿ ಆಗುತ್ತೆ, ಫ್ಯಾಟ್ ಡೆಪಾಸಿಟ್ಸ್ ಜಾಸ್ತಿ ಆಗುತ್ತೆ. ಫ್ಯಾಟ್ ಡೆಪಾಸಿಟ್ಸ್ ಏನಕ್ಕೆ ಜಾಸ್ತಿ ಆಗುತ್ತೆ, ಆಮೇಲೆ ಈ ವೇಟ್ ಏನಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ಮಾಮೂಲಾಗಿ ಅವ್ರದ್ದು ಇರ್ರೆಗ್ಯುಲರ್ ಈಟಿಂಗ್ ಹ್ಯಾಬಿಟ್ಸ್ ಇರುತ್ತಲ್ಲ, ಅವ್ರಿಗೊಂದು ಆ್ಯಂಗ್ಸೈಟಿ ಆಮೇಲೆ ಡಿಪ್ರೆಷನ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಡಿಕ್ರೀಸ್ಡ್ ಆ್ಯಪಿಟೈಟು ಇರುತ್ತೆ, ಜಾಸ್ತಿನೂ ಆಗುತ್ತೆ. ಸೊ ಅವ್ರು ಯಾವಾಗ ಏನು ತಿಂತಾರೆ, ಎಷ್ಟು ತಿಂತಾ ಇದ್ದಾರೆ, ಏನು ತಿಂತಾ ಇದ್ದಾರೆ ಅನ್ನೋದು ಅವ್ರಿಗೆ ತುಂಬ ಕಮ್ಮಿ ಗೊತ್ತಿರುತ್ತೆ. ಸೊ ಇರ್ರೆಗ್ಯುಲರ್ ಈಟಿಂಗ್ ಹ್ಯಾಬಿಟ್ಸ್ನಿಂದ ಅವ್ರದ್ದು ಒಬೆಸಿಟಿ ಜಾಸ್ತಿ ಆಗುತ್ತೆ, ವೇಟ್ ಜಾಸ್ತಿ ಆಗುತ್ತೆ. ಆ ವೇಟ್ ಯಾವಾಗ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗಿ ಈ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಸಾಮಾನ್ಯವಾಗಿ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಈ ಒಬೆಸಿಟಿಗೆ ಟ್ರೀಟ್ಮೆಂಟ್ ಅಂತ ನಾನು ಹೇಳಿದ್ನಲ್ಲ, ಅವರು ದೇ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್. ಅವ್ರಿಗೆ ರಿಯಲೈಸ್ ಆಗಬೇಕು, ನೋ ಇದೇನು ನಮ್ಮ ಅಂತ್ಯ ಅಲ್ಲ, ಮೆನೋಪಾಸ್ ಇಸ್ ನಾಟ್ ದ ಎಂಡ್ ಆಫ್ ಮೈ ಲೈಫ್, ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್ ಆಫ್ ದ ನೆಕ್ಸ್ಟ್ ಸ್ಟೇಜ್ ಆಫ್ ಮೈ ಲೈಫ್. ಆ್ಯಂಡ್ ಇದ್ರ ಬಗ್ಗೆ ಅವ್ರಿಗೆ ಮುಂಚೆನೇ ಗೊತ್ತಿದ್ದರೆ, ಎಕ್ಸ್ಪೆಕ್ಟ್ ಮಾಡಿದ್ರೆ, ನನಗಿನ್ಮೇಲೆ ಹಿಂಗೆ ಆಗುತ್ತೆ ಅಂತ ಗೊತ್ತಿದ್ದರೆ, ಈ ಥರ ಹೀಗೆಲ್ಲ ಕಾರ್ಯಕ್ರಮ ಕೇಳಿ ಮನೆಯಲ್ಲೆಲ್ಲರೂ ಯಾರಾದರೂ ಅವ್ರ ಹತ್ರ ಮಾತಾಡಿದರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರಿಗೆ ಇದು ಗೊತ್ತಾದಾಗ ದೇ ವಿಲ್ ಬಿ ಪ್ರಿಪೇರ್ಡ್ ಫಾರ್ ಇಟ್. ಸೊ ದೇ ನೋ ಹೌ ಟು ಚೇಂಜ್ ದೇರ್ ಲೈಫ್ ಸ್ಟೈಲ್. ಚೇಂಜ್ ಮಾಡಿಕೊಂಡಾಗ ಖಂಡಿತ ಅವರು ದಪ್ಪ ಆಗೋದಿಲ್ಲ, ಆ್ಯಂಡ್ ದೇ ವಿಲ್ ಮೇಂಟೈನ್ ಮಾಡಿ ಅವ್ರಿಗೆ ಎಂಥ ಪ್ರಾಬ್ಲಮ್ಸ್ ಬಂದರೂ ಅದನ್ನು ಫೈಟ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ಕರೆಕ್ಟ್ ಡಾಕ್ಟರ್, ಇದು ಫಿಸಿಕಲ್ ಸೈಡ್ ಒಂದು ಕಡೆ ಆದರೆ ಮೆಂಟಲಿ ತುಂಬಾ ಸೂಕ್ಷ್ಮವಾದಂಥ ಒಂದು ಪೀರಿಯಡ್. ಆ ಟೈಮಲ್ಲಿ ಆ್ಯಂಗ್ಸೈಟಿ, ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ಕುಟುಂಬದವರ ಸಹಾಯ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನ್ಕೋತೀನಿ. ಹಾಗಾಗಿ ಸೊ ಮಾನಸಿಕವಾಗಿ ನಾನು ಮುಂಚೆನೇ ಹೇಳಿದೆ, ಹೆಣ್ಣು ಒಂದು ಶಕ್ತಿ. ಯಾವಾಗ ಈಸ್ಟ್ರೋಜನ್ ಹಾರ್ಮೋನ್, ಅವಳ ಶಕ್ತಿಯ ಕಾರಣನೇ ಈಸ್ಟ್ರೋಜನ್ ಹಾರ್ಮೋನ್. ಇದು ಯಾವಾಗ ಕಮ್ಮಿ ಆಗುತ್ತೆ, ಅವಳು ತುಂಬ ಕುಗ್ತಾಳೆ, ತುಂಬ ಬೇಸರದಲ್ಲಿರ್ತಾರೆ.
ಆಮೇಲೆ ಅವ್ರ ಆತ್ಮವಿಶ್ವಾಸವೇ ಕಮ್ಮಿ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಅವ್ರಿಗೆ ಎಂಥ ಒಂದು ಫೀಲಿಂಗ್ ಅಂದರೆ ನಾನು ಇನ್ಮೇಲಿಂದ ಯಾವುದಕ್ಕೂ ಉಪಯೋಗ ಇಲ್ಲ, ನನಗಿನ್ನೇನು ನನ್ನ ಕೈಯಿಂದ ಮಾಡಲಿಕ್ಕಾಗೋದಿಲ್ಲ, ನಾನು ಇನ್ನೇನು ಯಾವುದಕ್ಕೂ ಉಪಯೋಗ ಇಲ್ಲ, ಎಲ್ಲಿ ಹೋದ್ರೂ ನಾನು ಹೋದರೆ ವೇಸ್ಟು, ನನ್ನ ಜೀವನನೇ ಒಂದು ವೇಸ್ಟ್ ಅಂತಂದ್ಬಿಟ್ಟು ಅವ್ರು ಎಂಥ ಹಂತಕ್ಕೆ ಬರ್ತಾರಂದರೆ ಅವ್ರದ್ದೇ ಡಿಮೋಟಿವೇಶನ್ ಆಗಿ ಕೊನೆಗೆ ಒಂದು ಆತ್ಮಹತ್ಯೆ ಕೂಡ ಮಾಡ್ಕೊಳ್ಳುವಂಥ ಎಷ್ಟೋ ಹೆಣ್ಮಕ್ಳು ನಮ್ಮ ಒ ಪಿ ಡಿಗೆ ಬಂದುಬಿಟ್ಟು ನನಗೆ ಬೇಡ ಡಾಕ್ಟರ್ ಲೈಫ್, ದಿಸ್ ಇಸ್ ನಾಟ್ ಮೈ ಲೈಫ್, ನಂಗೆ ಬೇಡವೇ ಬೇಡ ಅನ್ನೋ ಒಂದು ಇದರಲ್ಲಿ ಬರ್ತಾರೆ. ಸೊ ಅವರಿಗೆ ಕುಟುಂಬದ ಸಹಾಯ, ಕುಟುಂಬದ ಸಪೋರ್ಟ್ ಏನಿದೆ ನೋಡಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟು. ಯಾಕಂದರೆ ಮನೆ ಬಿಟ್ಟರೆ ಮನೆಯಲ್ಲೇ ಅವರು 10ರಿಂದ 15 ಅವರ್ಸ್ ಸ್ಪೆಂಡ್ ಮಾಡುವಾಗ ಮನೆಯಲ್ಲಿ ಕುಟುಂಬದವರದ್ದು ಬೆಂಬಲ ತುಂಬ ಇಂಪಾರ್ಟೆಂಟು. ಓಕೆ ಡಾಕ್ಟರ್, ಇನ್ನು ಈ ಒಂದು ಅಂದರೆ ನೀವು ಹೇಳಿದ್ರಿ 12 ತಿಂಗಳು ಕಂಪ್ಲೀಟ್ ಆದಮೇಲೆ ಮೆನೋಪಾಸ್ ಅಂತ ಕನ್ಸಿಡರ್ ಮಾಡಬಹುದು ಅಂತ. ಸೊ ಈ ಮೆನೋಪಾಸ್ ರೀಚ್ ಆದಮೇಲೆ ಆಗಿರುವಂಥ ಆರೋಗ್ಯ ಸಮಸ್ಯೆಗಳು ತಾನಾಗೆ ಬಗೆಹರಿಯುತ್ತಾ? ನೀವು ಹೇಳಿದ್ರಿ ಬೋನ್ಸ್ ವೀಕ್ ಆಗಿರುತ್ತೆ ಅಂತ. ಸೊ ಅದಕ್ಕೆ ಪ್ರತ್ಯೇಕವಾಗಿ ಚಿಕಿತ್ಸೆ ತಗೊಳ್ಬಹುದಾ ಅಥವಾ ತಾನಾಗೆ ಆರೋಗ್ಯ ಚೇತರಿಕೆ? ಇಲ್ಲ, ತಾನಾಗೆ ಆರೋಗ್ಯ ಚೇತರಿಕೆ. ಅದೇ ನಾನು ಹೇಳಿದ್ನಲ್ಲ, ಬೋನ್ ಮ್ಯಾರೋ ಡೆನ್ಸಿಟಿ ಅಂತ ಟೆಸ್ಟ್ಗಳು ನಾವು ಮಾಡ್ತೀವಿ. ಅದನ್ನು ನೋಡಿದಾಗ ನಾವು ಅದಕ್ಕೆ ಚಿಕಿತ್ಸೆ, ಕ್ಯಾಲ್ಶಿಯಮ್ಮು, ಐರನು, ಇದನ್ನು ಅಂಥದ್ದೆಲ್ಲ ಕೊಡೋದು, ತುಂಬ ಗ್ಲೂಕೋಸಮೈನ್, ಅದೆಲ್ಲ ತುಂಬ ಟ್ರೀಟ್ಮೆಂಟ್ಗಳಿದೆ. ಅದನ್ನು ತೊಗೊಂಡ್ರೆ ದೇರ್ ಲೈಫ್ ಸ್ಟೈಲ್ ಕ್ಯಾನ್ ಚೇಂಜ್ ಆ್ಯಂಡ್ ಅವ್ರು ತುಂಬ ಇಂಪ್ರೂವ್ ಆಗ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಎಸ್, ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಅಪೋಲೋ ಕ್ರೆಡಲ್ ಅಂಡ್ ಚಿಲ್ಡ್ರನ್ಸ್ ಹಾಸ್ಪಿಟಲ್, ನಂಬರ್ 25, 46ನೇ ಕ್ರಾಸ್, 5ನೇ ಬ್ಲಾಕ್, ಜಯನಗರ, ಬೆಂಗಳೂರು 560011, ಅಪೋಸಿಟ್ ರಾಘವೇಂದ್ರ ಸ್ವಾಮಿ ಮಠ, ಬೆಂಗಳೂರು. ದೂರವಾಣಿ ಸಂಖ್ಯೆ 8477344796. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.